ಬ್ರೋ ಫೈನಲಿ ತಂದಿದ್ದೀವಿ. ಅದು ಇವಾಗೂ ನಮ್ಗೆ ಎದಿರಿ ತೋರಿಸ್ಬೇಡಿ ಅಣ್ಣ. ಏನು ಇರ್ಬೋದು ಇದು ನಿಮ್ಮ ಪ್ರಕಾರ? ಬ್ರೋ ಒಂದು ಟಾಸ್ಕ್ ಹೇಳಿದೆ ನಾನು ಏನಂತ, ಆಲ್ರೆಡಿ ಅದು ನಿಮಗೆ ಗೊತ್ತು. ಅದೇನು ಅಂತ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದನೇ ಹೇಳ್ಸೋಣ ಅಂತ. ಏನು ಹೇಳಿ ಬ್ರೋ ಟಾಸ್ಕ್ ಏನಂತ ಅಂದರೆ ಟಾಸ್ಕ್ ನೆಕ್ಸ್ಟ್ ಟೈಮ್ ನಾವು ಪಬ್ಲಿಕ್ ಅವ್ರ ಕೈಯಲ್ಲಿ ಮಾಡ್ಸೋಣ ಅಂತಿದ್ದೀವಿ. ಏನಂತೀರ ಬ್ರೋ? ಇದನ್ನೇ ಟೈಮ್ ಪಬ್ಲಿಕ್ ಗೊತ್ತಿಲ್ಲದೆ ಇರೋರ ಹತ್ರ, ಆಟೋ ಡ್ರೈವರ್ಸ್ ಹತ್ರ, ಇಲ್ಲ ಕ್ಯಾಬ್ ಡ್ರೈವರ್ಸ್ ಹತ್ರ, ಡೆಲಿವರಿ ಅವ್ರ ಹತ್ರ ಇದು ಅವ್ರನ್ನ ನಮಸ್ತೆ ವೀಕ್ಷಕರೇ, ಹೊಸ ವೀಡಿಯೋಕ್ಕೆ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ಇವತ್ತು ಡಿಫ್ರೆಂಟಾಗಿ ಯೂನಿಕ್ ಟಾಸ್ಕ್ ಜೊತೆ ಬಂದಿದ್ದೀನಿ. ಅದೇನು ಟಾಸ್ಕು ಅಂತ ನಮ್ಮ ಕುಶಲ್ ಬ್ರೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಅದು ಫುಲ್ ಆ ಥರ ಡಿಫ್ರೆಂಟ್ ಅಂತಂದರೆ ನೆಕ್ಸ್ಟ್ ಟೈಮ್ ಅದನ್ನು ಪಬ್ಲಿಕ್ ಜೊತೆ ಮಾಡೋಣ ಅಂತಿದ್ದೀವಿ. ಇವಾಗ ರ್ಯಾಂಡಮಾಗಿ ನಮಗೆ ಗೊತ್ತಿರೋರ ಜೊತೆನೇ ಮಾಡೋಣ ಅಂತಿದ್ದೀವಿ. ಆ ಟಾಸ್ಕ್ ಕಂಪ್ಲೀಟ್ಲಿ ಏನು ಅಂತ ನಮ್ಮ ಕುಶಲ್ ಬ್ರೋ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಬ್ರೋ ಒಂದು ಟಾಸ್ಕ್ ಹೇಳಿದೆ ನಾನು ಏನಂತ, ಆಲ್ರೆಡಿ ಅದು ನಿಮಗೆ ಗೊತ್ತು. ಅದೇನು ಅಂತ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದನೇ ಹೇಳ್ಸೋಣ ಅಂತ. ಏನು ಹೇಳಿ ಬ್ರೋ? ಏನು ಹೇಳಲ್ಲ, ಯಾಕೆ ಹೇಳಬೇಕು? ಈ ಟಾಸ್ಕ್ ಏನಂತ ಅಂದರೆ, ಇವಾಗ ನಮ್ಗೆ ಗೊತ್ತಿರೋರು ಒಬ್ರು ಇದ್ದಾರೆ. ನಾವು ಎಲ್ಲಾದರೂ ಒಂದು ಹೋಟ್ಲಲ್ಲಿ ಒಂದು ಫುಡ್ ತೊಗೊಂಬರ್ತೀವಿ, ವೆಜ್ಜೋ ನಾನ್ ವೆಜ್ಜೋ ಅದು ಪ್ಲ್ಯಾನ್ ಇಲ್ಲ, ಆದರೆ ವೆಜ್ಜು ಅಥವಾ ನಾನ್ ವೆಜ್ಜು ಊಟ ತೊಗೊಂಬಂದ್ಬಿಟ್ಟು ಒಂದು ಫುಡ್ಡು ಅದು ಹೆಂಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು ನಾವು ಹೇಳೋದಕ್ಕಿಂತ ಅವ್ರ ಹತ್ರ ಕೇಳಿಸೋದು. ಇದು ಟಾಸ್ಕು. ಅದು ಫುಡ್ ಆನ್ಲೈನಲ್ಲಾದರೂ ತರಿಸ್ಬೋದು ಅಥವಾ ಆಫ್ಲೈನಲ್ಲಾದರೂ ತರಿಸ್ಬೋದು. ವೆಜ್ ಆದರೂ ಆಗ್ಬೋದು, ನಾನ್ ವೆಜ್ ಆದರೂ ಆಗ್ಬೋದು. ಅದನ್ನ ಇವಾಗ ತೊಗೊಂಬರ್ತೀವಿ. ತೊಗೊಂಬಂದ್ಮೇಲೆ ಚೆಕ್ ಮಾಡೋಣ ಏನು ಹೇಳ್ತಾರೆ ಅವ್ರು ತಿಂದಮೇಲೆ ಅಂತ. ಅದು ಫುಡ್ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಎಲ್ಲ ಹೈಜೀನ್ ನಾವು ನೋಡ್ತೀವಿ. ಯಾಕಂದ್ರೆ ಅವ್ರು ಬರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಇವ್ರಿಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ಗೊತ್ತಿಲ್ಲ. ನಾರ್ಮಲಾಗಿ ಎಲ್ಲ ಕಡೆ ಹೋಟೆಲಲ್ಲಿ ಟೇಸ್ಟ್ ಎಲ್ಲ ಮಾಡಿರ್ತಾರೆ, ಬಟ್ ಅದ್ರ ಬಗ್ಗೆ ನಾವೇ ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ, ಟೇಸ್ಟ್ ಹೆಂಗಿತ್ತು ಅಂತ. ಅದು ನಾವು ಟೇಸ್ಟ್ ಮಾಡಲ್ಲ ಆ್ಯಕ್ಚುಲಿ, ರ್ಯಾಂಡಮಾಗಿ ಅವ್ರು ನಮ್ಗೆ ಗೊತ್ತಿರೋರೆ. ಇದನ್ನೇ ಟಾಸ್ಕ್ ನೆಕ್ಸ್ಟ್ ಟೈಮ್ ನಾವು ಪಬ್ಲಿಕ್ ಅವ್ರ ಕೈಯಲ್ಲಿ ಮಾಡ್ಸೋಣ ಅಂತಿದ್ದೀವಿ. ಏನಂತೀರ ಬ್ರೋ? ಇದನ್ನೇ ಟೈಮ್ ಪಬ್ಲಿಕ್ ಗೊತ್ತಿಲ್ಲದೆ ಇರೋರ ಹತ್ರ, ಆಟೋ ಡ್ರೈವರ್ಸ್ ಹತ್ರ, ಇಲ್ಲ ಕ್ಯಾಬ್ ಡ್ರೈವರ್ಸ್ ಹತ್ರ, ಡೆಲಿವರಿ ಅವ್ರ ಹತ್ರ ಇದು ಅವ್ರನ್ನ ಕೇಳ್ಬಿಟ್ಟು ರ್ಯಾಂಡಮಾಗಿ ವಿಡಿಯೋ ಮಾಡ್ತಾ ರಿವ್ಯೂ ಕೇಳೋಣ ಅಂತಿದ್ದೀವಿ. ನೆಕ್ಸ್ಟು ಇವತ್ತು ನಾವು ಹೋಗೋ ಹೋಟೆಲ್ ಯಾವುದು ಅಂತ ನೋಡೋಣ. ಇದು ಯಾವುದೇ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಬ್ರೋ ಫೈನಲಿ ತಂದಿದ್ದೀವಿ. ಅದು ಇವಾಗೂ ನಮ್ಮ ಎದಿರಿ ತೋರಿಸ್ಬೇಡಿ ಅಣ್ಣ. ಏನು ಇರ್ಬೋದು ಇದು ನಿಮ್ಮ ಪ್ರಕಾರ? ತಿನ್ನೋ ಪದಾರ್ಥ ಹೇಳೋಣ. ಏನಣ್ಣ? ಸ್ನ್ಯಾಕ್ಸಾ? ಹಾಂ, ಎಕ್ಸ್ಪೆಕ್ಟೇಷನ್ ಇದೆಯಾ ಒಟ್ಟು ಫುಡ್ ಐಟಮು ಅಂತ? ನಿಮ್ದು ಹಂಗಿದೆ ಫುಡ್ ಐಟಮ್ ಅಂತ. ವೆಜ್ಜಾ ನಾನ್ ವೆಜ್ಜಾ ಅಂತ ಅನ್ಸ್ಬೋದಾ? ಫುಡ್ ಅಂತ ಗೆಸ್ ಮಾಡಿರೋದು ಕರೆಕ್ಟು. ಹಾಂ, ವೆಜ್ಜು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ಅದರಲ್ಲಿ ಏನು ಇರ್ಬೋದು ವೆಜ್ಜಲ್ಲಿ? ಗೋಬಿ, ಹಾಂ. ಈಗ ಫೈನಲಿ ಕುಶಲ್ ಬ್ರೋ ಓಪನ್ ಮಾಡಿ ಕೊಡ್ತಾರೆ. ತಗೊಳ್ಳಿ ಬ್ರೋ, ನೋಡ ಏನು ಅಂತ. ಇದು ಯಾವ ಹೋಟ್ಲದು ಏನು ಅಂತ ಎಲ್ಲ ಅಣ್ಣ ಆಮೇಲೆ ಹೇಳ್ತೀವಿ. ಆ್ಯಕ್ಚುಲಿ ಇದು ನಿಮಗೆ ಗೊತ್ತಿತ್ತಣ್ಣ, ನಾವು ಮುಂಚೆ ಹಿಂಗೆ ತರೋಕ್ಕಿಂತ ಮುಂಚೆ ನಿಮ್ಗೆ ಏನಾರ ಗೊತ್ತಿತ್ತಾ? ಹಿಂಗೆ ಹೋಗಿದ್ದೀವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಹಾಂ, ಈ ಥರ ತರ್ತೀವಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಹಾಂ, ನೀವು ತಂದಮೇಲೆ ನಮಗೆ ಒಂಥರ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಅಣ್ಣಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೊತ್ತಿರಲಿಲ್ಲ, ಕುಶಾಲ್ ಬ್ರೋ ಹೇಳ್ದಂಗೆ. ಇವಾಗ ತಂದಿದ್ದೀವಿ. ಇವಾಗ ಅಣ್ಣಂಗೆ ಇವಾಗೂ ಗೊತ್ತಿಲ್ಲ ಏನಂತ. ಇವಾಗ ಓಪನ್ ಮಾಡ್ಕೋಣ. ಇದು ಯಾವ ಹೋಟೆಲ್ದು ಏನು ಅಂತ ನಾವೆಲ್ಲ ಆಮೇಲೆ ಹೇಳ್ತೀವಿ. ಬಟ್ ನೀವು ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಹೆಂಗೈತೆ ಅಂತ ಹೇಳಬೇಕು. ಇದು ಹೋಟ್ಲ್ ಎಷ್ಟು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನನ್ನ ಪ್ರಕಾರ. ಹಾಂ, ಲಿಕ್ಕಿ ಬ್ರೋ.
ಅಣ್ಣ ಹುಡುಕ್ತವ್ರೆ ಇದು ವೆಜ್ಜಾ ನಾನ್ ವೆಜ್ಜಾ ಅಂತ ಗೊತ್ತಾಯ್ತಲ್ಲ ಅಣ್ಣಂಗೆ. ಇದು ಆ್ಯಕ್ಚುಲಿ ಮಶ್ರೂಮ್ ಪಲಾವ್ ಇದೆ. ಹಾಂ, ಮಶ್ರೂಮ್ ಪಲಾವ್. ಮಶ್ರೂಮ್ ಪಲಾವ್ ಎಕ್ಸಾಕ್ಟಾಗಿ. ಆದರೆ ಮಶ್ರೂಮ್ ಪಲಾವ್ ಅಲ್ಲ, ಮಶ್ರೂಮ್ ಬಿರಿಯಾನಿ. ಹೌದು. ಹಾಂ, ಎಲ್ಲ ಒಂದೇ. ಅಣ್ಣ ಫೈನಲಿ ಗೆಸ್ ಮಾಡಿದ್ರು ಮಶ್ರೂಮ್ ನೋಡಿದ ತಕ್ಷಣ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾರೆ. ನೋಡೋಣ ಅವ್ರಿಗೆ ಯಾವ ಹೋಟ್ಲದು ಅಂತ, ಮೋಸ್ಟ್ಲಿ ಹೋಟ್ಲು ನೋಡಿರ್ತಾರೆ, ಅವ್ರಿಗೆ ಯಾವ್ದು ಹೋಟ್ಲದು ಅಂತ ಗೊತ್ತಾಗುತ್ತೆ ಏನು ನೋಡೋಣ, ಟೆಸ್ಟ್ ಮಾಡೋಣ. ಅಣ್ಣನ ರಿವ್ಯೂಗೋಸ್ಕರ ವೆಯ್ಟಿಂಗ್. ಓಕೆ, ಇರೋದ್ರಲ್ಲಿ ಪರವಾಗಿಲ್ಲ, ಬೆಟರ್. ತಿನ್ನೋದ್ರಲ್ಲಿ ಪರವಾಗಿಲ್ಲ, ಬೆಟರಾ? ಇದು ಯಾವ ಹೋಟ್ಲದು ಅಂತ ಐಡಿಯಾ ಇದೆಯಾ? ಹೋಟ್ಲಲ್ಲಿ ಬೇರೆ ಮಶ್ರೂಮ್ ಬಿರಿಯಾನಿ ಎಲ್ಲಿ ಇಲ್ಲ. ಹಾಂ, ಆರ್.ಟಿ.ಒ ಕಾಂಪ್ಲೆಕ್ಸ್ ಹತ್ರ ಒಂದು ರೀಸೆಂಟಾಗಿ ಒಂದು ಓಪನ್ ಮಾಡಿದ್ದಾರೆ. ಎಲ್ಲೆಲ್ಲಿ ಆರ್.ಟಿ.ಒ ಕಾಂಪ್ಲೆಕ್ಸ್ ಹತ್ರ? ಭಾರತ್ ಗ್ಯಾಸ್ ಬ್ಯಾಕ್ ಸೈಡ್. ಹಾಂ, ಭಾರತ್ ಗ್ಯಾಸ್ ಬ್ಯಾಕ್ ಸೈಡ್. ಹಾಂ, ಬಹುಶಃ ಅದೇ ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀನಿ. ಬಹುಶಃ ಅದೇ ಅಲ್ಲ, 100% ಅದೇ. ಹೋಟ್ಲ್ ಹೆಸರು ಬಂದು ಮಶ್ರೂಮ್ ಬಿರಿಯಾನಿ ಅಂತ. ಹೌದು. ಇನ್ನೊಂದು ಟೇಸ್ಟ್ ಓವರಾಲ್ ಹೆಂಗಿದೆ ಅಂತ ಸ್ವಲ್ಪ ಹೇಳ್ಬಿಡಿ ಅಣ್ಣ. ಓವರಲ್ಲಿ ಟೇಸ್ಟ್ ಅಂದರೆ ಇರೋದ್ರಲ್ಲಿ ಬಡ್ಜೆಟ್ ವೈಸ್ ಹಾಂ, ಓಕೆ, ಒಂದು ಲೆವೆಲ್ ಐತೆ, ತೀರಾ ಆ ಥರನೂ ಇಲ್ಲ. ಒಂದು ಮೀಡಿಯಮ್ ಸೇಮ್ ಬಿರಿಯಾನಿ ಮಸಾಲೆನೇ ಹಾಕವ್ರೆ. ಇಲ್ಲ, ಮಾಮೂಲಿ ದೊನ್ನೆ ಬಿರಿಯಾನಿ ಏನು ಸ್ಪೈಸಸ್ ಯಾವ ಥರ ಇರುತ್ತೆ ಆ ಥರ. ಹಾಂ, ಸೇಮ್ ಆ ಥರ ಟೇಸ್ಟ್ ಇದೆ. ಆದರೆ ಮಶ್ರೂಮ್ ಹಾಕಿದ್ದಾರೆ. ಹೌದು. ನೀವು ಅಲ್ಲಿ ಮಧ್ಯಾಹ್ನ ಇವತ್ತಾನೆ ಕುಶಾಲ್ ಬ್ರೋಗೆ ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರಂತೆ. ಹೌದು. ಕುಶಾಲ್ ಬ್ರೋ ಹೇಳಿದ್ರು ನನಗೆ, ಇವತ್ತು ಅದೇ ಬಿರಿಯಾನಿ ಮುಂದೆ ತಂದ್ಕೊಟ್ಟಿದ್ದೀವಿ ಅಂತ. ಇದರಲ್ಲಿ ಬಡ್ಜೆಟ್ ವೈಸ್ ಓಕೆ, ಒಳ್ಳೆ ಫುಡ್. ಒಳ್ಳೆ ಫುಡ್ಡಾ? ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನೀವು ಇನ್ನೊಂದ್ಸಲ ಹೇಳ್ಬಿಡಿ ಅಣ್ಣ. ಭಾರತ್ ಗ್ಯಾಸ್ ಉಂಟು. ಭಾರತ್ ಗ್ಯಾಸ್ ಪಕ್ಕದ, ಭಾರತ್ ಗ್ಯಾಸ್ ಎಕ್ಸಾಕ್ಟ್ ಪಕ್ಕದ, ಅದೇ ಜೋಡಿಯ ಪಕ್ಕ. ಬ್ಯಾಕ್ ಸೈಡ್ ಇದೆ. ಹಾಂ, ಜೋಡಿಯ ಪಕ್ಕದ ರೋಡಲ್ಲಿ. ಹಾಂ, ಯಲಹಂಕ ನ್ಯೂ ಟೌನ್ ಹತ್ರ. ಭಾರತ್ ಗ್ಯಾಸ್ ಪಕ್ಕದಲ್ಲೇ ಇದೆ. ಅದು ಚಿಕ್ಕ ಶಾಪು, ಮಶ್ರೂಮ್ ಬಿರಿಯಾನಿ ಅಂತ ಶಾಪು. ಓಪನ್ ಮಾಡ್ಕೊಂಡಿದ್ದಾರೆ. ಈಗ ರೀಸೆಂಟಾಗಿ ಓಪನ್ ಆಗಿದ್ದಲ್ವಾ ಅದು? ಹೌದು. ಫಸ್ಟ್ ಎಲ್ಲ ಇರಲಿಲ್ಲ. ರೀಸೆಂಟಾಗಿ ಒಂದು ವಾರ 10 ದಿನ ಆಗಿರ್ಬೋದು. ಇಲ್ಲ, ನಾನು ಒಂದು 2 ಸತಿ ತಿಂದಿದ್ದೀನಿ ಮಿನಿಮಮ್. ಈಗ ಒಂದು 3-4 ತಿಂಗಳಾಗಿದೆ, ಮಿನಿಮಮ್ 3 ತಿಂಗಳಾಗಿದೆ. ಬಜೆಟ್ ವೈಸ್ ಒಳ್ಳೆ ಫುಡ್. ಎಲ್ಲ 100 ರೂಪೀಸ್ ಒಳಗಡೆ ಇದೆ. ಪರವಾಗಿಲ್ಲ, ವರ್ತ್. ವರ್ತಿದೆಯಾ? ವರ್ತಿದೆ. ಟೇಸ್ಟ್ ಇಷ್ಟ ಆಯ್ತಾ? ಟೇಸ್ಟ್ ಇಷ್ಟ ಆಯಿತು. ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕೊಡಬೇಕಾಗಿತ್ತು. ಕ್ವಾಂಟಿಟಿ ಕಡಿಮೆ. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ. ಕ್ವಾಂಟಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಸ್ವಲ್ಪ ಜಾಸ್ತಿ ಮಾಡಿದ್ರೆ ಕಸ್ಟಮರ್ಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿ ಬರ್ತಾರೆ. ಹೌದು, ಹುಡ್ಕೊಳ್ಬೇಕಾದ್ರೂ ಬರ್ತಾರೆ. ಟೇಸ್ಟ್ ವೈಸ್ ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ. ಈಗ ಅಣ್ಣಂದು ರಿವ್ಯೂ ಕೇಳಾಯಿತು. ಫೈನಲಿ ಎಂಡ್ ಮಾಡಿ ಬ್ರೋ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವಿಡಿಯೋಸ್ ಬೇಕಂದರೆ ಮಿಸ್ಟರ್ ಶಿವು ಫುಡ್ಸ್ ಚಾನಲ್ನ ಫಾಲೋ ಮಾಡಿ. ಲೈಕ್ ಮಾಡಿ. ಆನೆಸ್ಟ್ ಆಗಿ ರಿವ್ಯೂ ಕೊಟ್ಟಿದ್ದಾರೆ ಲಕ್ಷ್ಮಿ ಅಣ್ಣ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ.